ಪ್ಯಾರ್ಗೆ ಆಗ್ಬಿಟ್ಟೈತೆ ಜಿಂದಗಿನೇ ಹಾಳಾಗ್ಬಿಟ್ಟೈತೆ ಅನ್ನಂಗಿಲ್ಲ. ಹಾಡು ಕೇಳಿ ಕೇಳಿ ಕಾಲೇಜ್ ಹೈಕ್ಲ ದುನಿಯಾ ಹಾಳಾಗ್ಬಿಟ್ಟೈತೆ. ಯಾವ್ಯಾವ ಥರ ಮಾಡ್ಯಾರ ನೋಡ್ತಾ ಇದ್ರೆ ಮೈ ಅಲ್ಲೇ ಜುಮ್ ಜುಮ್ ಅಂತೈತೆ. ನಾವು ಶುರು ಹಚ್ಕೊಂಡು ಬಿಡೋಣ. ಪ್ಯಾರ್ಗೆ ಆಗ್ಬಿಟ್ಟೈತೆ ಹಾಡು ಈಗಂತೂ ಬಿಡಿ ಪಡ್ಡೆ ಹುಡುಗರ ಪಾಲಿಗೆ ರಾಷ್ಟ್ರಗೀತೆ ಥರ ಆಗೋಗ್ಬಿಟ್ಟಿದೆ. ಸೊ ಕಾಲೇಜ್ ಹುಡುಗರು ಏನು ಸುಮ್ಮನೆ ಇರ್ತಾರಾ? ಬೆಂಗಳೂರಿನ ಒಂದಷ್ಟು ತರಲೆ ಹುಡುಗರು ಈ ಹಾಡನ್ನು ಬೀದಿ ಬೀದಿಗಳಲ್ಲಿ ಹಾಡಿ ಕುಣಿದು ಕೋಪ್ಪಳಿಸಿ ಹಾಕ್ಬಿಟ್ಟಿದಾರಪ್ಪ. ಜಾನ್ಗೆ ಹೋಗ್ಬಿಟ್ಟೈತೆ ಓಯ್ ನಮ್ದುಕ್ಕೆ ಜಾನ್ಗೆ ಹೋಗ್ಬಿಟ್ಟೈತೆ ಜಿಂದಗಿನೇ ಹಾಳಾಗ್ಬಿಟ್ಟೈತೆ. ದಾರಿಲಿ ಹೋಗೋ ಹುಡುಗಿರನ್ನ ಚುಡಾಯಿಸೋದ್ರಲ್ಲಿ ಮಜಾ ಇದೆ. ಅದಕ್ಕೆ ಈ ಹುಡುಗರು ಅದನ್ನೇ ಮಾಡ್ತಾರೆ. ಕೋರಸ್ಸಲ್ಲಿ ಪ್ಯಾರ್ ಗೆ ಆಗ್ಬಿಟ್ಟೈತೆ. ಕೊರಿಯೋಗ್ರಫಿನಂತೂ ಕೇಳಕ್ಕೆ ಹೋಗ್ಬೇಡಿ. ಮೈನಲ್ಲಿ ಮೂಳೆ ಇದೆಯೋ ಇಲ್ಲೋ ಥರ ಕುಣಿದಿದ್ದಾರಪ್ಪ. ನೋಡ್ತಾ ಇದ್ರೆ ಮಜಾ ಇರುತ್ತೆ. ಸಿರ್ಫ್ ಎಂಜಾಯ್ ಮಾಡಿ. ದಿಲ್ದು ಒಳಗೆ ಗುಲ್ಲು ಎದ್ದು ನಮ್ದು ಮನ್ಸು ಯಾಕೋ ಎಂದು ಯಾಕರ್ಸಿ ಹೋಗಿತೈತೆ ನಿಮ್ದು ಪ್ಯಾಕರೋ ಅಂತ ಐತೆ. ದಿಲ್ದು ಒಳಗೆ ಗುಲ್ಲು ಎದ್ದು ನಮ್ದು ಮನ್ಸು ಯಾಕೋ ಎಂದು ಯಾಕರ್ಸಿ ಹೋಗಿತೈತೆ ನಿಮ್ದು ಪ್ಯಾಕರೋ ಅಂತ ಐತೆ. ಬರೀ ಬೀದಿಲಷ್ಟೇ ಹಾಡು ಕುಣಿದ್ರೆ ಹೆಂಗೆ? ಡ್ಯಾನ್ಸ್ ಕ್ಲಾಸ್ನಲ್ಲೂ ಈ ಹಾಡಿಗೆ ಡ್ಯಾನ್ಸ್ ಮಾಡಲಿಲ್ಲ ಅಂದರೆ ಪ್ಯಾರ್ಗೆ ಹಾಡಿಗೆನೇ ಅವಮಾನ ಕಣ್ರಿ. ಸೊ ಅದಕ್ಕೆ ಡ್ಯಾನ್ಸ್ ಕ್ಲಾಸ್ನಲ್ಲಿ ನಡೆದಿರೋ ಈ ಡ್ಯಾನ್ಸ್ ನೋಡಿ, ಸಖತ್ತಾಗಿದೆ, ಮಜಾ ಮಾಡಿ. ಜಾನ್ಗೆ ಹೋಗ್ಬಿಟ್ಟೈತೆ ಓಯ್ ನಮ್ದುಕ್ಕೆ ಜಾನ್ಗೆ ಹೋಗ್ಬಿಟ್ಟೈತೆ. ಜಿಂದಗಿನೇ ಹಾಳಾಗ್ಬಿಟ್ಟೈತೆ. ಅಂದ್ಹಾಗೆ ಇವ್ರ್ಯಾರು? ನೋ ಐಡಿಯಾ ಅಲ್ವಾ? ಈ ಡ್ಯಾನ್ಸ್ನಲ್ಲಿ ಕುಣ್ದಿರೋ ಹುಡುಗ ಮತ್ತು ಹುಡುಗಿ ಇಬ್ಬರು ಹುಡುಗರೇ ಕಣ್ರಿ. ಪ್ಯಾರ್ಗೆ ಹಾಳಾಗೋಗ್ಬಿಟ್ಟೈತೆ. ಅಲ್ಲಲ್ಲ, ಪ್ಯಾರ್ ಗೇ ಆಗ್ಬಿಟ್ಟೈತೆ. ದಿಲ್ದು ಒಳಗೆ ಗುಲ್ಲು ಎದ್ದು ನಮ್ದು ಮನ್ಸು ಯಾಕೋ ಎಂದು ಯಾಕರ್ಸಿ ಹೋಗಿತೈತೆ ನಿಮ್ದು ಪ್ಯಾಕರೋ ಅಂತ ಐತೆ. ಜಾನ್ಗೆ ಹೋಗ್ಬಿಟ್ಟೈತೆ, ನಮ್ದುಕ್ಕೆ ಜಾನ್ಗೆ ಹೋಗ್ಬಿಟ್ಟೈತೆ. ಕಾಯ್ತಾ ಇರಿ, ಬ್ರೇಕು ಬೇಗ ಮುಗಿತೈತೆ. ಪ್ಯಾರ್ಗೆ ಆಗ್ಬಿಟ್ಟೈತೆ.